ನಮಸ್ಕಾರ ಎಲ್ರಿಗೂ. ನಾವು ಇವತ್ತು ಪ್ರಾಪರ್ಟಿ ಹಂಟ್ ಮಾಡೋಣ ಅಂತ ಹೊರಟಿದ್ದೀವಿ, ನಾನು ಮತ್ತು ಜ್ಞಾನಪ್ರಕಾಶು. ಇವತ್ತಿನ ನಮ್ಮ ಪ್ರಾಪರ್ಟಿ ಹಂಟ್ ನಡೀತಾ ಇರೋದು ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ ದೊಡ್ಡ ಘಟಿಕನಬೆ ರಸ್ತೆ ಕಡೆ. ನಾವು ಈ ರಸ್ತೆನ ಚೂಸ್ ಮಾಡಿದ್ದು ಯಾವ ಕಾರಣಕ್ಕೆ ಅಂತಂದರೆ, ನಮ್ಮ ಜ್ಞಾನಪ್ರಕಾಶ್ ಅವರ ಭಾವ ಅವ್ರಿಗೆ ಯಾವುದೋ ಪ್ರಾಪರ್ಟಿ ನೋಡ್ತಾ ಇದ್ದಾರೆ, ಹಂಗಾಗಿ ಹುಡ್ಕೋಣ ಅಂತ ಬಂದಿದ್ದೀವಿ. ಸೊ ಇನ್ನು ಮುಂದೆ ಕೂಡ ನಾವು ಪ್ರಾಪರ್ಟಿ ಹಂಟು ಪ್ಲಸ್ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥ ವಿಡಿಯೋಸ್ ಮಾಡಿ ಪಬ್ಲಿಷ್ ಮಾಡ್ತೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಬೈ ಮಾಡ್ಬೋದು. ನಾವು ಈ ದೊಡ್ಡ ಘಟಿಕನಬೆ ರಸ್ತೆಗೆ ಬರೋಕ್ಕೆ ಮುಂಚೆ ಅಂದ್ಕೊಂಡಿದ್ದೇನೆಂದರೆ, ಇಲ್ಲಿ ಏನು ಡೆವಲಪ್ಮೆಂಟ್ ಇರೋದಿಲ್ಲ, ತೋಟಗಳು, ಗದ್ದೆಗಳು ಮತ್ತು ಯುಕಲಿಪ್ಟಸ್ ಅಂದರೆ ನೀಲಗಿರಿ ಮರಗಳೇ ಇರುತ್ತೆ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಊಹೆ ಖಂಡಿತವಾಗ್ಲೂ ನಿಜ ಆಗಿರಲಿಲ್ಲ. ಒಂದು ಶಾಕಿಂಗ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಈಗಾಗಲೇ ಈ ರಸ್ತೆಯಲ್ಲಿ ತುಂಬ ಡೆವಲಪ್ಮೆಂಟ್ಸ್ ನಡೆದಿದೆ. ತುಂಬ ಜನ ಬಿಲ್ಡರ್ಸ್ ಬಂದು ಇಲ್ಲೆಲ್ಲ ವಿಲಾಸ್ ತೊಗೊಂಡು ಆಲ್ರೆಡಿ ಜಾಗ ರಿಸರ್ವ್ ಮಾಡಿ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವೊಂದು ರಸ್ತೆಗಳನ್ನು ಅವರೇ ಮೇಂಟೈನ್ ಮಾಡ್ತಾಯಿದ್ದಾರೆ. ಸೊ ನಮಗಂತೂ ನೋಡಿ ಶಾಕಿಂಗ್ ಆಗಿತ್ತು. ಇಲ್ಲಿ ನೋಡಿ ದೊಡ್ಡ ಘಟಿಕನಬೆ ಹಳ್ಳಿ ಅಂತ ಕಾಣುತ್ತಿದ್ದು. ಸೊ ಇಲ್ಲಿ ಪೂಜೆ ನಾಗರಾರದ ಕಡೆ ಹೊಟ್ಟಿದ್ವಿ. ಸೊ ನೀವು ನೋಡ್ತಾ ಇರೋಂಗೆ ರೈಟ್ ಸೈಡ್ಗೆ ಅಟ್ಮಾಸ್ ಅವ್ರ ಡೆವಲಪ್ಮೆಂಟ್ ಪ್ರಾಪರ್ಟೀಸ್ ಇದೆ. ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಮತ್ತು ರೋಡ್ಗಳನ್ನು ಕೂಡ ಅವರೇ ಮೇಂಟೈನ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಸೊ ತುಂಬ ನೀಟಾಗಿ ವೆಲ್ ಮೇಂಟೈನ್ಡ್ ರಸ್ತೆಗಳಿದ್ದಾವೆ. ತುಂಬ ಖುಷಿಯಾಯಿತು ಮತ್ತು ಶಾಕಿಂಗು ಇತ್ತು ನಮ್ಗೆ ನೋಡಿ, ಇಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಈ ಏರಿಯಾ ಅಂತ ನೋಡಿ. ಒಳ್ಳೆ ಡೆವಲಪ್ಮೆಂಟ್ ಪ್ರಾಪರ್ಟೀಸ್ ಕಟ್ಸ್ಕೊಂಡಿದ್ದಾರೆ. ಮೋಸ್ಟ್ಲಿ ಇವರೆಲ್ಲರೂ ಹಳ್ಳಿಯವರೇ ಅಂತ ಕಾಣುತ್ತೆ, ಆಗಲಿಂದ ಇಲ್ಲೇ ಇರೋರು. ಇದು ಒಳಗಡೆ ನೀವು ನೋಡ್ತಾ ಇರೋದು ಕಾಂಪೌಂಡ್ ಒಳಗಡೆ ಅಟ್ಮಾಸ್ಫಿಯರ್ ಪ್ರಾಪರ್ಟೀಸು. ಸೊ ತುಂಬ ವೆಲ್ ಮೇಂಟೈನ್ಡ್ ಇದೆ. ನಮಗಂತೂ ನಂಬಿಕೆ ಆಗಲಿಲ್ಲ. ಸೊ ಆವಾಗಿನ ಕಾಲದಲ್ಲಿ ಮತ್ತು ಹಿಂದಿನ ಟೈಮಿಂದ ಸರ್ಕಾರದ ಕಡೆಯಿಂದ ಆಗಿರೋಂಥ ಈ ಓವರ್ ಟ್ಯಾಂಕು ಇವೆಲ್ಲ ಹಾಗೇ ಇದೆ. ಬಟ್ ಆದರೆ ಈಗ ಬಂದು ಇಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡಿರೋಂಥವ್ರೆಲ್ಲರೂ ನೋಡಿ, ಲೆಫ್ಟ್ ಸೈಡ್ಗೂ ನೋಡ್ಬೋದು, ಒಳ್ಳೆ ಪ್ರಾಪರ್ಟೀಸ್ ತೊಗೊಂಡು ಈಗ ಡೆವಲಪ್ಮೆಂಟ್ ಆವಾಗ ಕಾಲದಲ್ಲಿ ತೆಗೆದು ಬಿಟ್ಟಿರೋಂಥ ಪ್ರಾಪರ್ಟೀಸ್ ಇವೆಲ್ಲನೂ ಈಗ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ರೆಸಿಡೆನ್ಷಿಯಲ್ ವೈಸು ನೋಡಿದ್ರೆ ಕೆಲವೊಂದು ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಡೆವಲಪ್ಮೆಂಟ್ ಒಳಗಡೆ ಮಾಡ್ಕೊಂಡಿದ್ದಾರೆ, ಅದನ್ನು ಇಂಡಿವಿಜುವಲಾಗಿ ಸೇಲ್ ಮಾಡ್ಕೊಂಡಿದ್ದಾರೆ. ಆದರೆ ಅಷ್ಟು ತುಂಬ ಜನ ಬಂದು ಇಲ್ಲಿ ಸ್ಟೇ ಮಾಡಿದ್ದಾರೆ ಅಂತ ಕಾಣೋದಿಲ್ಲ. ಇನ್ನೂ ತುಂಬ ಜಾಗ ಖಾಲಿ ಇದೆ. ಆದರೆ ಇದೆಲ್ಲನೂ ಹಳ್ಳಿಯವರು ಅವ್ರಿಗೋಸ್ಕರ ಅಂತಲೇ ಇಟ್ಕೊಂಡಿರೋಂಥದ್ದು ಅಂತ ಕಾಣುತ್ತೆ. ಇದೊಂದು ದೇವಸ್ಥಾನ ಸಿಕ್ತು, ಮುನೇಶ್ವರ ದೇವಸ್ಥಾನ ನೋಡಿ. ಎಷ್ಟು ಆಲ್ರೆಡಿ ಪರ್ಚೇಸ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಸೇಲ್ಗಿಟ್ಟಿರೋಂಥ ಪ್ರಾಪರ್ಟೀಸ್ ಇದು. ಮೋಸ್ಟ್ಲಿ ಆಲ್ರೆಡಿ ಸೇಲ್ ಆಗೋಗಿರೋಂಥದ್ದು. ನಾವು ಒಬ್ಬ ಹಳ್ಳಿಯವ್ರನ್ನ ಮಾತಾಡ್ಸಿದ್ವಿ, ಅವರು ಕೂಡ ಅದನ್ನೇ ಹೇಳಿದ್ರು, ಇಲ್ಲೆಲ್ಲ ಆಲ್ರೆಡಿ ತುಂಬ ಸೇಲ್ ಆಗೋಗಿದೆ ಅಂತ. ನೋಡಿ ಇಲ್ಲಿ ಅಡ್ವಾನ್ಸ್ಡ್ ಫಾರ್ಮಿಂಗ್ ಕೂಡ ಮಾಡ್ತಾಯಿದ್ದಾರೆ. ಸೊ ಅಡ್ವಾನ್ಸ್ಡ್ ಫಾರ್ಮಿಂಗ್ ಅಂತಂದರೆ ಈ ದೊಡ್ಡ ಮೆಣಸಿನ್ಕಾಯಿ ಅಥವಾ ದುಂಡು ಮೆಣಸಿನ್ಕಾಯಿ ಏನು ಹೇಳ್ತೀವಿ ನಾವು, ಕ್ಯಾಪ್ಸಿಕಮ್ ಅಂತ. ಸೊ ಅದನ್ನೆಲ್ಲ ಅಂಥದ್ದು ಮತ್ತು ಬರ್ಗರ್ಗೆ ಹಾಕುವಂಥ ಒಂದು ಎಲೆಗಳು ಬೆಳೀತಾರೆ, ಅದೆಲ್ಲನೂ ಅಡ್ವಾನ್ಸ್ ಫಾರ್ಮಿಂಗಲ್ಲಿ ಬೆಳೀತಾರೆ. ಅದೆಲ್ಲ ಕೂಡ ಇಲ್ಲಿ ಮಾಡ್ತಾಯಿದ್ದಾರೆ. ರೆಸಿಡೆನ್ಷಿಯಲ್ ಪರ್ಪಸ್ಗಾಗಿ ನಾವು ಅಷ್ಟೊಂದು ಕಾಣಿಸಿಲ್ಲ, ಮತ್ತು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ಇಲ್ಲಿ ಪೈ ಮಾಡ್ಬೋದು ಅಂತ ಅನಿಸಿಲ್ಲ ನಮಗೆ. ಯಾಕಂತಂದರೆ ಇದನ್ನು ಡೆವಲಪ್ ಆಗಬೇಕಾಗಿರೋಂಥ ಜಾಗ. ಏನಿದ್ರೂ ಇದನ್ನು ನಾವೇ ಬಂದು ಮನೆ ಕಟ್ಕೊಂಡು ಪೀಸ್ಫುಲ್ಲಾಗಿರೋಂಥ ಜಾಗದಲ್ಲಿ ಸ್ಟೇ ಮಾಡಬೇಕು ಅನ್ನೋರು ಇದನ್ನು ಖಂಡಿತವಾಗ್ಲೂ ಈ ಜಾಗನ ಚೂಸ್ ಮಾಡ್ಬೋದು. ನಾವು ಹೋಗ್ತಾ ಇನ್ನು ಮುಂದೆ ಒಬ್ಬರು ರೈತರನ್ನ ಮಾತಾಡಿಸಿದ್ವಿ. ಅವ್ರು ನಮಗೆ ಒಳ್ಳೆ ಟಿಪ್ಸ್ ಕೊಟ್ಟರು, ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾದ್ರೆ ಏನೇನು ವಿಚಾರನ ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿ. ಸೊ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಅವ್ರ ಫೋಟೋ ಲಾಸ್ಟಲ್ಲಿ ಹಾಕ್ತೀನಿ ನಿಮಗೆ ನೋಡೋದಕ್ಕೆ. ನೋಡಿ ಇದೆಲ್ಲನೂ ಆಲ್ರೆಡಿ ಬೈ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ಇದೆಲ್ಲ ಈಗಲೇ ಈ ಗ್ರಾಮದವರೆಲ್ಲರೂ ಈಗ ಇನ್ನೂ ತೋಟ ಗದ್ದೆ ಮಾಡ್ತಾರೋಂಥ ಜಾಗಗಳಿವು. ಆದರೆ ಕೆಲವೊಂದು ಪ್ರಾಪರ್ಟೀಸ್ ಕಂಪ್ಲೀಟಾಗಿ ಸೇಲ್ ಔಟ್ ಆಗಿ ಡೆವಲಪ್ಮೆಂಟ್ ಮಾಡ್ತಾರೋಂಥ ಪ್ರಾಪರ್ಟೀಸ್ ಇದೆ. ಸೊ ಇದು ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿತ್ತು, ಹಾಗಾಗಿ ನಾವು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡಿ ನಮ್ಮ ಬಲಗಡೆಗೆ ತೋರಿಸ್ತೀನಿ ನೋಡಿ, ಎಂತೆಂಥ ಕಲರ್ಫುಲ್ಲು ಹೂಗಳು ಬರುವಂಥ ಮರಗಳನ್ನೆಲ್ಲ ಬೆಳೆಸಿದ್ದಾರೆ ರೋಡ್ ಸೈಡಲ್ಲಿ. ನೋಡಿ ರೈಟ್ ಸೈಡ್ಗೆ ಒಳ್ಳೆ ಕಲರ್ಫುಲ್ಲು ಫ್ಲವರ್ಸ್ ಇದೆ ಮರ. ಸೊ ಇಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು, ಮತ್ತು ವಾಪಸ್ ಬಂದ್ವಿ. ಯಾಕೆ ಅಂತಂದರೆ ನಮಗೆ ರೈತರು ಕೊಟ್ಟಂಥ ಮಾಹಿತಿ ಪ್ರಕಾರ ಇಲ್ಲಿ ಸೇಲ್ ಮಾಡೋಕ್ಕೆ ಯಾವುದೋ ಪ್ರಾಪರ್ಟಿ ಪೆಂಡಿಂಗ್ ಯಾವುದೂ ಇಲ್ಲ ಅಂತ ಹೇಳ್ತಾರೆ. SC/ST ಪ್ರಾಪರ್ಟೀಸ್ ಇದ್ದಾವೆ ಅಂತೆ, ಆದರೆ ಯಾರೂ ಕೈ ಹಾಕೋದಿಲ್ಲ ಅದಕ್ಕೆ. ನೋಡಿ ಇವರೇ ನಾವು ಭೇಟಿ ಮಾಡಿದಂಥ ರೈತರು, ಪ್ರಕಾಶ್ ಅಂತ ಅವರು ಇವ್ರ ಹೆಸರು. ಅದು ಪಕ್ಕದಲ್ಲಿರೋರು ನನ್ನ ಸ್ನೇಹಿತರು,
ಜ್ಞಾನಪ್ರಕಾಶ್ ಅವರು. ಇನ್ನೂ ಹೆಚ್ಚಿನ ಪ್ರಾಪರ್ಟೀಸ್ ವಿಡಿಯೋ ಅಥವಾ ಯಾವುದೇ ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದೇ ರೀತಿ ಇನ್ಫಾರ್ಮೇಟಿವ್ ಆಗಿರೋಂಥ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ. ನಮಸ್ಕಾರ.